ಉಪೇಂದ್ರ ಅವರ ಸಿನಿಮಾನ ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ಅಂತ ಹೇಳೋಷ್ಟು ದೊಡ್ಡವರು ನಾವಲ್ಲ. ಯಾಕೆಂದ್ರೆ ನಾವು ಹುಟ್ಟೋಕ್ಕಿಂತ ಮುಂಚೆನೆ ಅವರು ಅಂತ ಸಿನಿಮಾಗಳನ್ನ ತೆಗ್ದಿ ತೋರಿಸಿದ್ದಾರೆ. ನಾವಿಲ್ಲಿ ಜಸ್ಟ್ ಮೂವಿ ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅಂತ ಮಾತ್ರ ಮಾತಾಡ್ಬೋದು ಅಷ್ಟೇ. ವಿಡಿಯೋನ ನೀವು ಮೊದಲನೇ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಫಾಲೋ ಬಟನ್ ಪ್ರೆಸ್ ಮಾಡಿ. ಬನ್ನಿ UA ಮೂವಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ನನಗನ್ಸಿದ ಪ್ರಕಾರ ಪ್ರಜಾಕೀಯದ ಮೂಲಕ ನಮಗೆಲ್ಲ ಏನು ಅರ್ಥ ಮಾಡಬೇಕು ಅಂತ ಹೊರಟಿದಾರೋ ಅದನ್ನ ಮೂವಿಯಲ್ಲಿ ಸವಿವರವಾಗಿ ಹೇಳಿದ್ದಾರೆ ಅಂತ ಕೂಡ ಹೇಳ್ಬೋದು. ಉಪೇಂದ್ರ ಅವರು ಎಷ್ಟೋ ವರ್ಷಗಳ ನಂತರ ಡೈರೆಕ್ಟ್ ಮಾಡಿರುವಂಥ ಮೂವಿ. ಎಕ್ಸ್ಪೆಕ್ಟೇಷನ್ ಆಸ್ ಯೂಶುವಲ್ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆ ಎಕ್ಸ್ಪೆಕ್ಟೇಷನ್ನ ಉಪೇಂದ್ರ ಅವರು ರೀಚ್ ಆಗಿಲ್ಲ ಅನ್ನೋಕ್ಕಿಂತ ಅದನ್ನ ಅವರು ಕಡಿಮೆ ಮಾಡಿದರೆ, ಅವರ ಸ್ಟೈಲನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತಲೂ ಕೂಡ ಹೇಳ್ಬೋದು. ಆದಷ್ಟು ಸಿನಿಮಾದ ಕಥೆನ ಸ್ಪಾಯಿಲ್ ಮಾಡ್ದಂಗೆ ರಿವ್ಯೂ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲು ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಅವರ ಕ್ರಿಯೇಟಿವಿಟಿನೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಉಪೇಂದ್ರ ಅವರ ಸಿನಿಮಾ ಅಂದ್ರೆ ಕ್ರಿಯೇಟಿವಿಟಿಗೆ ಕಮ್ಮಿ ಕೂಡ ಇರೋದಿಲ್ಲ. ನನಗೆ ಅದರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ಎಲ್ಲಾ ಸಿನಿಮಾಗಳಿಗೂ ಕೊಡೋ ತರ ಇಲ್ಲೂ ಕೂಡ ಸರ್ಟಿಫಿಕೇಟ್ ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಉಪೇಂದ್ರ ಅವರು ಅವರದ್ದೇ ಆದಂತ ಒಂದು ಕ್ರಿಯೇಟಿವಿಟಿನ ತೋರಿಸಿರೋದು ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಓಪನಿಂಗ್ ಅಲ್ಲಿ ಅವರು ತೋರಿಸುವಂತ ನೀವು ಬುದ್ಧಿವಂತರಾಗಿದ್ದರೆ ನೀವು ಈ ಸಿನಿಮಾ ಮಂದಿರದಿಂದ ಎದ್ದೋಗಿ ಅಂತ ಹೇಳ್ತಾರಲ್ಲ, ಅದಂತೂ ಅಲ್ಟಿ ಅಂತಾನೆ ಹೇಳ್ಬೋದು ಗುರು. ಉಪೇಂದ್ರ ಅವರ ಎಲ್ಲಾ ಫ್ಯಾನ್ಗಳು ಕೂಡ ಬುದ್ಧಿವಂತರಾಗಿರ್ತಾರೆ. ಆದ್ರೆ ಆ ಬುದ್ಧಿವಂತನ ಮೂವಿನ ಬುದ್ಧಿವಂತರು ಹೇಗೆ ನೋಡ್ತಾರೆ ಅನ್ನೋದೇ ಅದೇ UA ಮೂವಿ ಅಂತಾನೂ ಕೂಡ ಹೇಳ್ಬೋದು. ಸಿನಿಮಾದ ಮೊದಲನೇ 15 ನಿಮಿಷ ಮತ್ತು ಕೊನೆಯ 15 ನಿಮಿಷ ಸಿನಿಮಾಗೆ ಒಂದು ಅರ್ಥ ಕೊಡುತ್ತೆ ಅಂತಾನೂ ಕೂಡ ಹೇಳ್ಬೋದು. ಇನ್ನು ಪಾತ್ರಗಳ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಅವರವರ ಪಾತ್ರಗಳಿಗೆ ಅವರವರು ನ್ಯಾಯನ ಒದಗಿಸಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಇದರಲ್ಲಿ ಗುರುಪ್ರಸಾದ್ ಅವರು ಮತ್ತೆ ರವಿಶಂಕರ್ ಅವರ ಪಾತ್ರ ತುಂಬಾನೇ ಹೈಲೈಟ್ ಆಗಿತ್ತು. ಸಾಧು ಕೋಕಿಲ ಅವರ ಪಾತ್ರ ಕೂಡ ತುಂಬಾ ಹೈಲೈಟ್ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ ಸಾಧು ಕೋಕಿಲ ಅವರ ಪಾತ್ರಕ್ಕೆ ಅರ್ಥ ಸಿಗ್ಲಿಲ್ವಾ, ಅದರ ಅರ್ಥ ಏನು ಅಂತ ಕೊನೆಯೂ ಕೂಡ ಗೊತ್ತಾಗಲಿಲ್ಲ. ಅರ್ಥ ಆದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸಿನಿಮಾದೊಳಗೊಂದು ಸಿನಿಮಾನ ತೋರಿಸುವಂತ ಕೆಪಾಸಿಟಿ ಇರೋದು ನಮ್ಮ ಉಪೇಂದ್ರ ಅವರಿಗೆ ಅಂತ ಮಾತ್ರ ಅನ್ಸುತ್ತೆ. ಅವ್ರ ಮೂವಿನ ಅವರೇ ಬ್ಯಾನ್ ಮಾಡಬೇಕು, ಉಪೇಂದ್ರ ಅವನ್ನ ಅವರೇ ಬ್ಯಾನ್ ಮಾಡಬೇಕು ಅಂತ ಹೇಳ್ಕೊಳ್ಳುವಂತ ಕೆಪಾಸಿಟಿ ಇರೋದು ಕೂಡ ಅವರಿಗೆ ಅಂತಾನೂ ಕೂಡ ಹೇಳುತ್ತೆ. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಸಿನಿಮಾ ನೋಡಿ ಗೊತ್ತಾಗತ್ತೆ. ಇನ್ನು ಹೀರೋಯಿನ್ ವಿಚಾರಕ್ಕೆ ಬಂದ್ವಿ ಅಂತ ಹೇಳಿದ್ರೆ, ಆ ಪಾತ್ರ ಬೇಕಿತ್ತಾ, ಇಲ್ಲ ಆ ಪಾತ್ರಕ್ಕೆ ಸ್ಕೋಪ್ ಕಮ್ಮಿ ಆಯ್ತಾ, ಇಲ್ಲ ಆ ಪಾತ್ರಕ್ಕೆ ಅರ್ಥನ ಅಲ್ಲೇ ಹೇಳ್ಬೇಕಾಗಿತ್ತಾ ಅನ್ನೋ ಕನ್ಫ್ಯೂಷನ್ ಕೂಡ ತುಂಬಾ ಜನಕ್ಕೆ ಕಾಡಿರತ್ತೆ. ಪ್ರತಿ ಸಲ ಕ್ಯಾರೆಕ್ಟರ್ ಬಂದಾಗ ಈ ಕ್ಯಾರೆಕ್ಟರ್ ಬೇಕಿತ್ತಾ ಅಂತಾನು ಕೂಡ ಎಷ್ಟೊಂದ್ಸಲಿ ಅನ್ಸಿದೆ. ಆದ್ರೂ ಕೂಡ ಆ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಏನೋ ಮಿಸ್ಸಿಂಗ್ ಆಗಿರ್ಬೋದು ಅಂತಾನು ಕೂಡ ಒಂದು ಕ್ಷಣ ಅನ್ಸತ್ತೆ. ಇನ್ನ ಉಪೇಂದ್ರ ಅವರ ಅವ್ರ ಪಾತ್ರದ ಬಗ್ಗೆ ಹೇಳಲೇಬಾರ್ದು. ಯಾಕೆ ಅಂತ ಹೇಳಿದ್ರೆ ಮೂವಿ ನಿಂತಿರೋದೇ ಅವರ ಪಾತ್ರದ ಮೇಲೆ ಅಂತಾನೆ ಹೇಳ್ಬೋದು. ಇನ್ನು ಈ ಮೂವಿಲಿ ಅವರು 2 ಶೇಡಲ್ಲಿ ಕಾಣಿಸ್ತಾರೆ. ಆ 2 ಶೇಡಲ್ಲೂ ಕೂಡ ಅವರು ಒಂದೊಂದು ಅರ್ಥನೂ ಕೂಡ ಹೇಳ್ತಾರೆ. ಆ ಅರ್ಥ ಏನು ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀವು ಮೂವಿನ ನೋಡ್ಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಮತ್ತೆ ನೆಗೆಟಿವ್, ಈ ಸಿನಿಮಾದ ನೆಗೆಟಿವ್ ಏನಪ್ಪಾ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಇದನ್ನ ನೆಗೆಟಿವ್ ಅಂತ ಹೇಳಲ್ಲ, ಬಟ್ ಇನ್ನೊಂಚೂರು ಇಂಪ್ರೂವ್ ಆಗ್ಬೇಕಿತ್ತು ಅಂತ ಕೂಡ ಹೇಳ್ಬೋದು. ಅದೇನಪ್ಪಾ ಅಂತ ಹೇಳಿದ್ರೆ VFX. ಆ VFX ಇನ್ನೊಂದ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಸ್ವಲ್ಪ ಚೆನ್ನಾಗಿ ಕನ್ವೆ ಆಗೋದು, UI ಲೋಕನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ತೋರಿಸಿದ್ರೆ ಎಲ್ಲರೂ ಕೂಡ ಇನ್ನೊಂಚೂರು ಇಷ್ಟ ಆಗೋದು ಅಂತ ಕೂಡ ಹೇಳಬಹುದು. ಇನ್ನ ಡೈಲಾಗ್ಸ್, ಉಪೇಂದ್ರ ಅವರ ಮೂವಿಯಲ್ಲಿ ಡೈಲಾಗ್ಸ್ ಗಳ ಬಗ್ಗೆ ಕೇಳಲೇಬೇಕಾ? ಡೈಲಾಗ್ಸ್ ಗಳು ಮಾತ್ರ ಸೂಪರ್ ಆಗಿತ್ತು ಅಂತಾನೆ ಕೂಡ ಹೇಳ್ಬೋದು. ಪ್ರತಿಯೊಂದು ಡೈಲಾಗ್ ಕೂಡ ಪ್ರತಿಯೊಂದು ಸಮಯದಲ್ಲಿ ಸಖತ್ತಾಗಿ ಅರ್ಥ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಆ ಅರ್ಥನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೂಡ ತಗೋತೀವಿ. ಕಾಮದಿಂದ ಮಕ್ಕಳನ್ನ ಹುಟ್ಟಿಸಿ ಕಾಮನೇ ತಪ್ಪು ಅಂತ ಮಕ್ಕಳಿಗೆ ಹೇಳ್ಕೊಡ್ತೀರಾ, ಹಣ್ಣು ಕಚ್ಚೋಕ್ ಮುಂಚೆ ಹೆಣ್ಣು ಬಿಚ್ಚೋಕ್ ಮುಂಚೆ ಬೆಲೆ ಜಾಸ್ತಿ ಅನ್ನೋ ಡೈಲಾಗ್ಗಳು ಮಾತ್ರ ಮಾಸ್ ಆಗಿತ್ತು ಅಂತಾನೆ ಕೂಡ ಹೇಳ್ಬೋದು. ಇನ್ನು ಬಹಳಷ್ಟು ಡೈಲಾಗ್ಗಳು ಕೂಡ ಇದಾವೆ. ಆ ಪ್ರತಿಯೊಂದು ಡೈಲಾಗ್ ಬಂದಾಗ ಫ್ಯಾನ್ಗಳ ಚಿಳ್ಳೆ ಶಪ್ಪಾಳೆಗಳಿಗೆ ಅದರಿಂದ ನೀವು ಕಳೆದೋಗ್ತೀರಾ ಅಂತಾನು ಕೂಡ ಹೇಳ್ಬೋದು. ಇನ್ನು ಅಜಿನಾಥ್ ಲೋಕೇಶ್ ಅವರು ಕೊಟ್ಟಿರುವಂತಹ BGM ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಕೂಡ ಹೇಳ್ಬೋದು. ಆದ್ರೆ ಸಾಂಗ್ ಗಳ ಪೊಸಿಷನ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅಂತ ಕೂಡ ಅನ್ಸುತ್ತೆ. UI ನ ಮೀನಿಂಗ್ ಏನು, UA ಅರ್ಥ ಏನು ಅಂತ ಆ ಮೂವಿಲಿ ಅದನ್ನ ಹೇಳಿದ್ದಾರೆ. ಒಂದು ಸೀನ್ ಅಲ್ಲಿ ಆ UI ನ ಮೀನಿಂಗ್ ಏನು ಅಂತ ಕೂಡ ಬಂದಿ ಹೋಗುತ್ತೆ. ನೀವು ಆ ಮೂವಿನ ಚೆನ್ನಾಗಿ ಗಮನಿಸಿದ್ರೆ ನಿಮಗದು ಕೂಡ ಗೊತ್ತಾಗತ್ತೆ. ಟೋಟಲ್ ಆಗಿ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಉಪೇಂದ್ರ ಅವರು ಅವರ ಪ್ರಜಾಕೀಯದ ಮೂಲಕ ಏನನ್ನು ಹೇಳ್ಬೇಕು ಅಂತ ಹೊರಟಿದ್ದಾರೋ ಅದನ್ನ ಈ ಮೂವಿಲಿ ತುಂಬಾ ಚೆನ್ನಾಗಿ ವಿಜುವಲ್ ಎಫೆಕ್ಟ್ ಮೂಲಕ ಹೇಳಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಮೂವಿ ಒಂದ್ಸಲಿ ನೋಡ್ರೆ ಅರ್ಥ ಆಗಲ್ಲ ಅನ್ನೋರು ಮತ್ತೆ ನೋಡಿ, ಮತ್ತೆ ಅರ್ಥ ಆಗಿಲ್ಲ ಅನ್ನೋರು ಮಗದೊಮ್ಮೆ ನೋಡಿ, ಮಗದೊಮ್ಮೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾವನ್ನು ನೋಡಿ ಬೆಳೆಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸೈನಿಂಗ್ ಆಫ್ ವಿ ಕೆ ಶೆಟ್ಟಿ, ಕನ್ನಡಿಗ.